ಆದರೆ ಈ ಪಂಚಲಕ್ಷಣಗಳು ಕೆಲವಲ್ಲಿ ಇದ್ದರೆ ಮತ್ತೆ ಕೆಲವಲ್ಲಿ ಇಲ್ಲವೆಂದು ತಿಳಿದು ಬರುತ್ತದೆ. ಆದರೆ ಕೆಲವು ವಿಚಾರಗಳು ಇವುಗಳಲ್ಲಿ ಅಡಕವಾಗಿ ಆ ಲಕ್ಷಣಗಳು ದಶಲಕ್ಷಣಗಳಾದವು. ವೈದಿಕ ಸಾಹಿತ್ಯದಲ್ಲಿ 18 ಪುರಾಣಗಳು, 18 ಉಪಪುರಾಣಗಳು ಹಾಗೂ ಅನೇಕ ಸ್ಥಳ ಮಹಾತ್ಮೆಗಳು ಸೇರಿಕೊಂಡಿವೆ. ಮೂಲದಲ್ಲಿ ಒಂದೇ ಪುರಾಣವಿದ್ದುದು ಕಾಲಕಾಲಕ್ಕೆ ವಿಸ್ತಾರಗೊಳ್ಳುತ್ತಾ 18 ಪುರಾಣಗಳಾಗಿ ವಿಭಾಗಗಳಾಗಿರಬಹುದೆಂದು ವಿದ್ವಾಂಸರ ಅಭಿಪ್ರಾಯ. ಈ 18 ಪುರಾಣಗಳ ಹೆಸರುಗಳು ಈ ರೀತಿ ಇವೆ: ಬ್ರಹ್ಮಪುರಾಣ, ಪದ್ಮಪುರಾಣ, ವಿಷ್ಣುಪುರಾಣ, ವಾಯುಪುರಾಣ, ಶಿವಪುರಾಣ, ನಾರದೀಯ ಪುರಾಣ, ಮಾರ್ಕಂಡೇಯ ಪುರಾಣ, ಆಗ್ನೇಯ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಮತ್ಸ್ಯಪುರಾಣ, ವರಾಹ ಪುರಾಣ, ಲಿಂಗಪುರಾಣ, ಸ್ಕಂದ ಪುರಾಣ, ವಾಮನ ಪುರಾಣ, ಕೂರ್ಮ ಪುರಾಣ, ಗರುಡ ಪುರಾಣ, ಭಾಗವತ ಪುರಾಣ. ಇವುಗಳಲ್ಲಿ ವಾಯುಪುರಾಣಕ್ಕೆ ಬದಲಾಗಿ ಶೈವ ಪುರಾಣವನ್ನು, ಶ್ರೀಕೃಷ್ಣನ ಮಹಿಮೆಯನ್ನು ಸಾರುವ ಭಾಗವತಕ್ಕೆ ಬದಲಾಗಿ ದೇವಿ ಭಾಗವನ್ನು ಸೇರಿಸಿದ ನಿರ್ದೇಶನಗಳೂ ಇವೆ.